ಈ ದರ್ಶನವನ್ನ ಬಿಟ್ಟು ಮೇಲೆ ಹತ್ತಲಿಕ್ಕೆ ನಾವು ಓಡ್ತಾ ಇದ್ದೀವಿ, ಅದರ ಪರಿಣಾಮ ಇದೆ. ಅಚ್ಚ ಹಿಂಗೆ ಯಾಕಾಗುತ್ತೆ ಸಮಾಜದಲ್ಲಿ? ದರ್ಶನ ಎಲ್ಲ ಬಿಟ್ಟು ನೇರವಾಗಿ ಚಾರಿತ್ರಕ್ಕೆ ಯಾಕೆ ಓಡ್ ಹೋಗ್ತೀವಿ ನಾವು ಅಂದ್ರೆ, ಮೊದಲನೇದಂತೂ ಸಮಾಜದಲ್ಲಿ ಪ್ರಶಂಸೆ ತುಂಬಾ ಸಿಗುತ್ತೆ, क्योंकि ಚಾರಿತ್ರ ಅಂತೂ ಕಾಣಿಸುತ್ತೆ, ಶ್ರದ್ಧಾ ತೋ ನಹೀ ದಿಖಾಯಿ ದೇತಿ. ಯಾವ್ದು ಕಣ್ಣಿಗೆ ಕಾಣಿಸೋದೇ ಇಲ್ಲ ಅದನ್ನ ಮಾಡಿ ಏನ್ ಪ್ರಯೋಜನ? तो श्रद्धा बगल में रखो, डायरेक्ट चढ़ते हैं चारित्र. तो आचार्य ಏನ್ ಹೇಳ್ತಾ ಇದ್ದಾರೆ, ಮೋಕ್ಷ ಮಹಲ್ ಕಿ ಪ್ರಥಮ ಸೀಡಿ, ಮೊದಲನೇ ಮೆಟ್ಟಿಲನ್ನು ಹತ್ತದೆ, ಹತ್ತನೇ ಮೆಟ್ಟಿಲು ಹತ್ತಕ್ಕೆ ಹೆಂಗ್ ಸಾಧ್ಯ ಇದೆ? ಹತ್ತಕ್ಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ? ಹೇಳ್ತಾರೆ, ಮೊದಲು ಸಂದೇಹಗಳಿಂದ ರಹಿತ ಆಗು. ನಾವೆಲ್ಲ ವ್ರತ ಉಪವಾಸಗಳ ಪ್ರಯತ್ನ ಏನೋ ಮಾಡಿದ್ದೇವೆ, ಆದ್ರೆ ನಮ್ಮ ಸಂದೇಹಗಳನ್ನ ದೂರ ಮಾಡೋ ಪ್ರಯತ್ನ ಮಾಡಿದೀವೇನೋ, ಅಲ್ಲಿ ಮುರಿದೋಗುತ್ತೆ. ಅತ್ಯಂತ ಮಹತ್ವಪೂರ್ಣವಾದ ವಿಚಾರ ಏನು? देखो, दो विचार है ना, ಒಂದು ಶುದ್ಧ ಇದೆ, ಒಂದು ಚಾರಿತ್ರ ಇದೆ, ठीक है ना? ಅಥವಾ ಒಂದು ಶುದ್ಧ ಇದೆ, ಇನ್ನೊಂದು ತ್ಯಾಗ ಇದೆ. दो बातें हैं ना. तो शुद्धा और त्याग ಇವೆರಡರಲ್ಲಿ ಯಾವುದು ದೊಡ್ಡದಿದೆ? कौन बड़ा है? श्रद्धा बड़ी है कि त्याग बड़ा है? श्रद्धा बड़ी है, त्याग की कोई कीमत नहीं है ना. तो ಈ ಗ್ರಂಥ ಬರೆಯುವ ಮೂಲ ಆಧಾರ ಈ ವಿಷಯ ಇದೆ. ಯಾವ ಸಮಯದಲ್ಲಿ ಈ ಗ್ರಂಥ ಬರೆದಿದ್ರು ಆ ಸಮಯದಲ್ಲಂತೂ ಇನ್ನೂ ಜಾಸ್ತಿ ಮೂಢನಂಬಿಕೆಗಳ ಕಾಲ, ಅನೇಕ ಪ್ರಕಾರದ ಕುರೀತಿಗಳು, ಕುಆಚಾರಗಳು ಇರತಕ್ಕಂತಹ ಕಾಲ ಅದು. ಸಾಮಾಜಿಕ ಕುರೀತಿಗಳು, ಧಾರ್ಮಿಕ ಕುರೀತಿ ಎಲ್ಲನೂ ಇತ್ತು. माने समाज में भी बहुत प्रकार के अंधविश्वास, कुरीतियां सब थे, और धर्म में भी थे. तो ಮುಂದೆ ಈ ಶ್ರಾವಕರಿಗೆ ಮೊದಲು ದಾರಿ ತೋರಿಸುವಂತಹ ಆಧಾರ ಏನು? कि ಮೊದಲು ವಿಚಾರ ಶುದ್ಧ ಆಗಬೇಕು, ಆಮೇಲೆ ಆಚಾರ ಶುದ್ಧ ಆಗುತ್ತೆ. ಇದು ಶ್ರಾವಕಾಚಾರ ಗ್ರಂಥದ ಮೂಲ ವಿಷಯ ವಸ್ತು ಇದೆ, है ना? मूल विषय क्या? पहले विचार शुद्ध होगा, फिर आचार शुद्ध होगा. अब विचार शुद्ध करना मुश्किल है कि आचार शुद्ध करना मुश्किल है? क्या लगता है? ಏನ್ ಅನ್ಸುತ್ತೆ? आचार शुद्ध करना मुश्किल है, विचार तो शुद्ध हो सकते हैं. क्या लगता है? नहीं, वो तो ठीक है. दोनों में आसान कौन सा है? ಯಾವುದು ಸುಲಭ ಇದೆ? ಆಚಾರ ಶುದ್ಧ ಮಾಡೋದು ಸುಲಭನೋ ವಿಚಾರ ಶುದ್ಧ ಮಾಡೋದು ಸುಲಭನೋ? तो ನಾವು ಉಲ್ಟಾ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಯಾಕಂದ್ರೆ ಆಚಾರ ಶುದ್ಧ ಮಾಡೋದು ತುಂಬಾ ಸುಲಭ ಅನ್ಸುತ್ತೆ. क्या आचार शुद्ध करना तो बहुत आसान लगता है, वनस्पत विचार शुद्ध करना. ಆದರೆ ನಮ್ಮ ಅಭಿಪ್ರಾಯಗಳು ನಮಗೆ ಗೊತ್ತಿರೋದಿಲ್ವಲ್ಲ. ಯಾಕೆ ಗೊತ್ತಿರೋದಿಲ್ಲ? ಯಾಕಂದ್ರೆ ಆತ್ಮಜ್ಞಾನ तो है नहीं. तो ವಾಸ್ತವಿಕವಾಗಿ ಏನನ್ಸುತ್ತೆ, ಆಚಾರ ಶುದ್ಧ ಮಾಡೋದೇನೋ ಮಾಡ್ಕೊಂಡ್ಬಿಡ್ಬೋದು. आप बता दो करना क्या है, सब कर लेंगे हम. उपवास करना है कर लेंगे, दान देना है दे देंगे. अच्छा, शिखर जी पहाड़ चढ़ना है चढ़ लेंगे. समझ में आ रही ना? अच्छा, पूजा करनी है 4 घंटा बैठना है, चलो बैठ जाएंगे. अब उसको बोलो कि नहीं नहीं,
पहले तुम अपने अंदर झांक के देखो. क्या ಮೊದಲು ನಿನ್ನೊಳಗಡೆ ನೀನು ಇಣುಕಿ ನೋಡು, ಈ ಒಳಗಡೆ ಏನು ನಡೀತಾ ಇದೆ ಅಂತ. ಒಳಗಡೆಯ ಪ್ರಪಂಚವನ್ನು ನೋಡಕ್ಕೆ ಹೇಳಿದ ತಕ್ಷಣನೇ ಕಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ. इसलिए श्रावकाचार प्रारंभ कहाँ से होता है? सबको लगता है धर्म का प्रारंभ तो आचार से होता है. नहीं. ಯಾವ ಆಚಾರ ಶುದ್ಧ ಇದೆ, ಯಾವ ಆಚಾರ ಅಶುದ್ಧ ಇದೆ, ಇದು ಹೆಂಗೆ ಗೊತ್ತಾಗುತ್ತೆ? आत्मज्ञान के बिना तो कुछ भी नहीं पता चलेगा ना. ಯಾವುದು ತ್ಯಾಗ ಮಾಡೋದಿದೆ, ಯಾವುದು ತ್ಯಾಗ ಮಾಡೋದಿಲ್ಲ, ಇದು ಹೆಂಗೆ ಗೊತ್ತಾಗುತ್ತೆ? ಅಚ್ಚೆ ತ್ಯಾಗ ಮಾಡೋದಿದೆಯೋ ತ್ಯಾಗ ಮಾಡೋದಿಲ್ವೋ, ಅಥವಾ ಇದು ನಿಜವಾದ ತ್ಯಾಗ ಇದೆಯೋ ಇಲ್ವೋ ಹೆಂಗೆ ಗೊತ್ತಾಗುತ್ತೆ ನಮಗೆ? ಆತ್ಮಜ್ಞಾನ ಇಲ್ಲದೆ ಯಾವುದೂ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಶ್ರಾವಕಾಚಾರ ಗ್ರಂಥ ಪ್ರಾರಂಭ ಎಲ್ಲಿಂದ ಆಗುತ್ತೆ? ವಿಚಾರದಿಂದ. ಇದರ ಪ್ರಾರಂಭ ಆಚಾರದಿಂದ ಆಗೋದಿಲ್ಲ. ಈ ಗ್ರಂಥದ ಪ್ರಾರಂಭ ಆಗುತ್ತೆ ವಿಚಾರದಿಂದ. ವಿಚಾರ ಅಂದ್ರೆ ಏನು? ವಿಚಾರ ಅಂದ್ರೆ ಸಮ್ಯಕ್ ದರ್ಶನ್. ವಿಚಾರ ಮಾನೆ ಸಮ್ಯಕ್ ದರ್ಶನ್. ಸಮ್ಯಕ್ ದರ್ಶನ ಪ್ರಾರಂಭ, ಅಲ್ಲಿಂದ ಧರ್ಮದ ಪ್ರಾರಂಭ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ಯಾವ ಆಚಾರ ತ್ಯಾಗ ಇದೆ ಅದು ದೊಡ್ಡದಾಗುತ್ತೆ, ಯಾವ ಜ್ಞಾನ ಇದೆ ಅದು ಚಿಕ್ಕದಾಗುತ್ತೆ. ವಾಸ್ತವಿಕವಾಗಿ ನೋಡಿದ್ರೆ ಎಲ್ಲಿ ಜ್ಞಾನ ಆಗುತ್ತೆ ಅಲ್ಲಿ ಸಹಜವಾಗಿ ತ್ಯಾಗ ಕೂಡ ಆಗುತ್ತೆ. ಎರಡು ಜೊತೆ ಜೊತೆಗೆ ನಡೆಯುತ್ತೆ. ಆದರೆ ಯಾರಿಗೆ ಜ್ಞಾನದ ಕಡೆಗೆ ಗಮನ ಇಲ್ಲ, ಆತ್ಮಜ್ಞಾನದ ಕಡೆಗೆ ಗಮನ ಇಲ್ಲ, ಅಲ್ಲಿ ಆಚಾರ ಎಲ್ಲ ವ್ಯರ್ಥ ಆಗುತ್ತೆ. ಜೈಸೆ ಸಮಜೋ 5 ಅಣುವೃತ್ತಗಳಿದೆ, ಮುಂದೆ ಹೇಳ್ತಾರೆ. ಮೊದಲೇನು ಹೇಳ್ತಾ ಇದ್ದಾರೆ ಈಗ? ಸಮ್ಯಕ್ ದರ್ಶನ್. ಆಮೇಲೆ ಸ್ವಲ್ಪ ಸ್ವಲ್ಪ ಆಚಾರ ಹೇಳ್ತಾರೆ. ಯಾಕಂದ್ರೆ ಸಮ್ಯಕ್ ತೋ ಆಗಿದೆ ತೋ ಆಚಾರ ಬರುತ್ತೆ. ಸಮಜೋಕೆ 5 ಅಣುವೃತ್ತಗಳಿದೆ. ಯಾವ ವ್ಯಕ್ತಿ 5 ಅಣುವೃತ್ತಗಳ ಪಾಲನೆ ಮಾಡ್ತಾ ಇದ್ದಾನೆ ಅವನು ನೋಡಿದ್ರೆ ಏನನ್ಸುತ್ತೆ? ಬಹುತ್ ಧಾರ್ಮಿಕ, ಅವನು ಧಾರ್ಮಿಕ ವ್ಯಕ್ತಿ ಇದ್ದಾನೆ. ಸಮಜು ಯಾರ ಜೀವನದಲ್ಲಿ ಇನ್ನೂ ಅಣುವೃತ್ತಗಳು ಬಂದಿಲ್ಲ ಅವನು ಹೆಂಗೆ ಅನ್ನಿಸ್ತಾನೆ? तो पापी लगता है, घोर पापी है, अणुवृत्त भी नहीं है. ठीक है ना. अब ಆಚಾರ್ಯ ಏನು ಹೇಳ್ತಾ ಇದ್ದಾರೆ? ಅಣುವೃತ್ತ ಜೀವನದಲ್ಲಿ ಬಂದಿದೆಯೋ ಬಂದಿಲ್ವೋ ಇದಕ್ಕಿಂತ ಮಹತ್ವಪೂರ್ಣ ಇದೆ ನಿನ್ನ ಯಾವ ವಿಚಾರ ಇದೆ ಅದು ಸರಿ ಹೋಗಿದೆಯೋ ಹೋಗಿಲ್ವೋ. ಜೈಸೆ ಪರಿಗ್ರಹದ ತ್ಯಾಗ ಮಾಡ್ತಾ ಇದ್ದಾನೆ ಏನ, तो ಮೊದಲು ಸಂಗ್ರಹ ಮಾಡಿದ್ದ. ಸಂಗ್ರಹ ಮಾಡುವಾಗ ಬುದ್ಧಿ ಹೇಗಿತ್ತು? ಬುದ್ಧಿ ಭ್ರಷ್ಟ ಆಗಿತ್ತು, ಮನೆ ಮಿಥ್ಯಾತ್ವದ. ಅದಕ್ಕೆ ಸಂಗ್ರಹ ಮಾಡ್ತಾ ಇದ್ದ. ಯಾವ ಸಮಯದಲ್ಲಿ ಸಂಗ್ರಹ ಮಾಡ್ತಾ ಇದ್ದ ಅವಾಗಂತೂ ಪ್ರಜ್ಞೆ ತಪ್ಪು ಹೋಗಿದ್ದ. ಮತ್ತೀಗ ತ್ಯಾಗ ಮಾಡ್ತಾ ಇದ್ದಾನೆ, ಈಗಲೂ ಪ್ರಜ್ಞೆ ಇಲ್ಲ. ಆಗ ಅನ್ನಿಸ್ತಾ ಇತ್ತು ಸಂಗ್ರಹ ಮಾಡಿದ್ರೆ ಸುಖ ಆಗುತ್ತೆ ಅಂತ, ಸಂಗ್ರಹ ಮಾಡ್ತಾ ಇದ್ದ. ಈಗ ಗೊತ್ತಾಯ್ತು ನೀ ಸಂಗ್ರಹ ಮಾಡಿದ್ರೆ ಅಂತೂ ಸುಖ ಸಿಗೋದಿಲ್ಲ. ಈಗ ಯಾರು ಹೇಳಿದ್ರು ತ್ಯಾಗ ಮಾಡಿದ್ರೆ ಸುಖ ಸಿಗುತ್ತೆ. ಈಗೇನ್ ಮಾಡ್ತಾ ಇದ್ದಾನೆ? ಅವ ಆಚಾರ್ಯ ಹೇಳ್ತಾ ಇದ್ದಾರೆ ಎರಡೂ ಸಮಯದಲ್ಲಿ ಜ್ಞಾನ ಅಂತೂ ಇಲ್ಲ ಇವನಿಗೆ. दोनों समय में ज्ञान तो है नहीं, तो कहते हैं दोनों बराबर है. त्याग करना और संग्रह करना दोनों बराबर है. अब ಇಲ್ಲಿಗೆ ಬಂದಾಗ ಸ್ವಲ್ಪ ಸಮಸ್ಯೆ ಆಗ್ಬಿಡುತ್ತೆ ಸ್ವೀಕಾರ ಮಾಡೋದು. दोनों बराबर कैसे हो गए भाई? ಸಂಗ್ರಹ ಮಾಡುವಾಗ್ಲೂ ಇವನು ಅಜ್ಞಾನಿನೇ, ತ್ಯಾಗ ಮಾಡುವಾಗಲೂ ಅಜ್ಞಾನಿನೇ.
ವ್ಯತ್ಯಾಸ ಏನಾಯ್ತು? ವ್ಯತ್ಯಾಸ ಅಂತೂ ಏನೂ ಆಗಲಿಲ್ಲ. उसी भ्रम में था ये. जैसे ಒಬ್ಬ ವ್ಯಕ್ತಿ ಹೊರಗಡೆ ತುಂಬಾ ದಾನ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದ್ದಾನೆ. ದಾಂತು ಛೋಡು, ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಉದಾರನಾಗಿ ಕಾಣಿಸ್ತಾ ಇದ್ದಾನೆ, ಬಹುತ್ ಉದಾರ है, सबको पैसे देता है, कुछ नहीं लेता. ಆದರೆ ನಂತರ ಕಾಲದಲ್ಲಿ ಗೊತ್ತಾಗುತ್ತೆ ಅವನ ಅಭಿಪ್ರಾಯ ಏನಿದೆ ಅಂತ. ಸಾಮಾನ್ಯವಾಗಿ ಏನಾಗುತ್ತೆ, ಯಾರು ನೇರವಾಗಿ ಏನು ಬೇಕು ಹೇಳಿ ತಗೊಂಡ್ಬಿಡ್ತಾರೆ, ಮಾಮಲ ವಹಿ ಖತಮ್ ಹೋ ಜಾತಾ ಹೈ. और जो ವ್ಯಕ್ತಿ ಏನು ಹೇಳ್ತಾ ಇಲ್ಲ, ನೀವಂತೂ ನಮ್ಮವರೇ ಇದ್ದೀರಿ, ನಿಮ್ಮ ಹತ್ರ ಏನು ಇಸ್ಕೊಳ್ಳೋದು, अब यहाँ सतर्क हो जाओ. क्यों? क्योंकि ಇದರ ಬದಲಾಗಿ ಇನ್ನೇನೇನು ಅವನಿಗೆ ನಿರೀಕ್ಷೆ ಇದೆ ಅದು ಗೊತ್ತಿಲ್ಲ ನಮಗೆ. ಅರಿಯನ ಯಾವಾಗ ವ್ಯಕ್ತಿಗೆ ಜ್ಞಾನ ಇಲ್ಲ, ಆ ವ್ಯಕ್ತಿ ತ್ಯಾಗ ಮಾಡುವಾಗ ಆ ತ್ಯಾಗದ ಪರಿಣಾಮವಾಗಿ, ಆ ತ್ಯಾಗದ ಬದಲಾಗಿ ಅವನಿಗೇನು ಬೇಕಾಗಿದೆ ಅದು ನಮಗೆ ಗೊತ್ತಿಲ್ಲ. ಆಚಾರ್ಯಲ್ಲಿ ಹೇಳ್ತಾ ಇದ್ದಾರೆ, ಅವನು 5% ಕೊಡ್ತಾನೆ, 50% ಅಪೇಕ್ಷೆ ಇರುತ್ತೆ ಅವನಿಗೆ. ಈ ರೀತಿ ತ್ಯಾಗ ಆಗೋದಿಲ್ಲ. ತ್ಯಾಗ ಯಾವುದೇ ಪ್ರಕಾರದಾಗಬಹುದಲ್ಲ. ತ್ಯಾಗ ಅಂದ್ರೆ ಏನು? ಮೂಲದಲ್ಲಿ ತ್ಯಾಗ ಅಂದ್ರೆ ಮೌನ. ತ್ಯಾಗ माने क्या? मौन, चुपचाप. चुपचाप माने क्या? कि ಯಾವ ಗೊಂದಲ ಮನಸ್ಸಲ್ಲಿ ನಡೀತಾ ಇತ್ತು, ಯಾವ ರೀತಿಯಾದ ಜೀವನ ನಡೀತಾ ಇತ್ತು, वो जीवन समाप्त हुआ है ना. जैसे समझो ಒಬ್ಬನ ಬಾಡಿ ವೇಟ್ ತುಂಬ ಇದೆ, ಒಬೀಸ್ है ना, तो वेट कड़मे ಮಾಡಬೇಕಿದೆ, तो वेट कम करने के लिए क्या करेगा? कसरत करेगा, डाइटिंग करेगा, है ना. अब ಪ್ಲ್ಯಾನ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದೇನಲ್ಲ, ಏನೇನೋ ಈಗ ಆಪರೇಷನ್ ಬಂದಿದೆ. ಬೊಜ್ಜೆಲ್ಲ ಆಪರೇಷನ್ ಮಾಡಿ ತೆಗೆದು ಬಿಡ್ತಾರೆ. ಬರೀ ಬೊಜ್ಜು ತೆಗಿಯೋದಿಲ್ಲ, ಹೊಟ್ಟೆ ಹೊಲಿತಾರೆ, ಹೊಟ್ಟೆ ಚಿಕ್ಕದು ಮಾಡ್ತಾರೆ ಒಳಗೆ ಹೋಗಬಾರ್ದು ಅಂತ. ऐसा विचित्र स्थिति है. माने मुंह से तो जाना ही जाना है, अंदर नहीं जाए इसलिए सिलते हैं. मुंह तो नहीं सिल सकते ना, इसलिए पेट सिलते हैं. ठीक है ना. तो ಇಷ್ಟೆಲ್ಲ ಮಾಡಿದ್ರು ಕೊನೆಗೆ ರಿಸಲ್ಟ್ ಏನು ಹೇಳುತ್ತೆ? ಇವಾಗ್ಲೂ ಒಟ್ಟಾರೆಯಾಗಿ ಎಲ್ಲ ನೋಡಿದ್ರೆ ಎಕ್ಸಸೈಸ್ ಮಾಡ್ದ, ಡೈಟಿಂಗ್ ಮಾಡ್ದ, ಆಪರೇಷನ್ ಎಲ್ಲ ಮಾಡ್ದ, ಆದ್ರೂ ಹೇಳ್ತಾರೆ ಒಂದಲ್ಲ ಒಂದು ದಿನ ಮತ್ತೆ ಪುನಃ ವೇಟ್ ಎಲ್ಲಿದೆ ಅಲ್ಲೇ ಬರುತ್ತೆ. क्या माने क्यों? तुम इतना जो प्लानिंग कर रहे हो ना, नहीं होने वाला. और ಯಾವ ವ್ಯಕ್ತಿಗೆ ಗೊತ್ತಿಲ್ದಂಗೆ ವೇಟ್ ಕಡಿಮೆ ಆಯಿತು ಅಂದ್ರೆ ಬೋಲೆ ಪುನಃ ಬರಲ್ಲ ಅದು. ಕಿಸಿಗೂ ಏನಾದರೂ ರೋಗ ಬಂದು ವೇಟ್ ಕಡಿಮೆ ಆದರೆ ಬೇರೆ ವಿಷಯ, ಲೇಕಿನ್ ಪೂರಾ ಜೀವನ ಶೈಲಿನೇ ಬದಲಾಯಿತು, ಪೂರ್ತಿ ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತು, ತನ್ನಿಂದ ತಾನೇ ವೇಟ್ ಕಡಿಮೆ ಆಗೋಯ್ತು, ಗೊತ್ತೂ ಆಗಲಿಲ್ಲ. तो फिर दोबारा नहीं आएगा वो. ऐसे आचार्य कहते हैं त्याग माने मौन. ತ್ಯಾಗ ಆಗಿದ್ದು ಜೀವಕ್ಕೆ ಗೊತ್ತೇ ಆಗೋದಿಲ್ಲ, ಅದು ನಿಜವಾದ ತ್ಯಾಗ ಆಗುತ್ತೆ. ಮನೆ ಯಾವ ವಸ್ತುಗಳ ಅಗತ್ಯ ಅನ್ನಿಸ್ತಾ ಇತ್ತು, ಜ್ಞಾನ ದರ್ಶನದ ಉದಯದಿಂದ ಆ ವಸ್ತುಗಳು ಅನಗತ್ಯ ಅನ್ನಿಸ್ಲಿಕ್ಕೆ ಶುರು ಆಯಿತು. तो त्याग हो गया. जब जब जितनी जितनी वस्तुएं अनावश्यक लगने लगती है जीवन में, समझना कि फिर अब त्याग हो गया. ಇನ್ನು ಅವಶ್ಯಕ ಅನ್ನಿಸ್ತಾ ಇದೆ, फिर भी त्याग कर रहे हैं.
बोले इदंतु पाखंड है, ये त्याग नहीं हुआ. ಈ ದರ್ಶನವನ್ನ ಬಿಟ್ಟು ಮೇಲೆ ಹತ್ತಲಿಕ್ಕೆ ನಾವು ಓಡ್ತಾ ಇದ್ದೀವಿ, ಅದರ ಪರಿಣಾಮ ಇದೆ. ಅಚ್ಚ ಹಿಂಗೆ ಯಾಕಾಗುತ್ತೆ ಸಮಾಜದಲ್ಲಿ? ದರ್ಶನ ಎಲ್ಲ ಬಿಟ್ಟು ಬಿಟ್ಟು ನೇರವಾಗಿ ಚಾರಿತ್ರಕ್ಕೆ ಯಾಕೆ ಓಡ್ ಹೋಗ್ತೀವಿ ನಾವು? ಕ್ಯೂ ಜಾತೆ? ಯಾಕಂದ್ರೆ ಮೊದಲನೇದಂತೂ ಸಮಾಜದಲ್ಲಿ ಪ್ರಶಂಸೆ ತುಂಬಾ ಸಿಗುತ್ತೆ. क्योंकि चारित्र अंतु कांसते, श्रद्धा तो नहीं दिखाई देती. चारित्र तो सबको दिखाई देता है, श्रद्धा किसको दिखेगी? है ना? तो जो दिखाई देता है वो करो ना. ಯಾವ್ದು ಕಣ್ಣಿಗೆ ಕಾಣಿಸೋದೇ ಇಲ್ಲ ಅದನ್ನ ಮಾಡಿ ಏನು ಪ್ರಯೋಜನ? तो श्रद्धा बगल में रखो. डायरेक्ट चढ़ते हैं चारित्र. तो आचार्य ಏನು ಹೇಳ್ತಾ ಇದ್ದಾರೆ? ಮೋಕ್ಷ ಮಹಲ್ ಕಿ ಪ್ರಥಮ ಸೀಡಿ. ಮೊದಲನೇ ಮೆಟ್ಟಿಲನ್ನು ಹತ್ತನೇ ಮೆಟ್ಟಿಲು ಹತ್ತಕ್ಕೆ ಹೆಂಗ್ ಸಾಧ್ಯ ಇದೆ? ಹತ್ತಕ್ಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ? ಕಾಲು ಮುರಿದೋಗುತ್ತೆ. है ना? ऐसे ही जो जीव दर्शन के बिना चारित्र का प्रयोग करता है उसको न धर्म मिलता है न सुख मिलता है, उल्टा दुख भोगता है. ಇಂತಹ ಜೀವಿಯ ಪರಿಸ್ಥಿತಿ ತುಂಬಾ ದುಸ್ಥಿತಿ ಇದೆ. ಅವನಿಗೆ ಧರ್ಮನೂ ಸಿಗೋದಿಲ್ಲ, ಸುಖನೂ ಸಿಗೋದಿಲ್ಲ, पुण्यनू सिगोदिल्ल, कुछ नहीं मिलता उसको, न सांसारिक भोग मिलते, कुछ नहीं मिलता. ಅವನಿಗಿಂತ ಶ್ರೇಷ್ಠ ವ್ಯಕ್ತಿ ಯಾರಿದ್ದಾರೆ? ಯಾವ ವ್ಯಕ್ತಿಗೆ ಅವನ ಅಭಿಲಾಷೆಗಳು ಅವನಿಗೆ ಗೊತ್ತಿದೆ, ಅವನ ಇಚ್ಛೆಗಳು ಅವನಿಗೆ ತಿಳಿದಿದೆ ಮತ್ತು ತನ್ನ ಇಚ್ಛೆಗಳನ್ನು ತಾನು ಹೇಳ್ತಾ ಇದ್ದಾನೆ. ಒಂದಲ್ಲ ಒಂದು ದಿನ ಅವನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇದೆ. लेकिन जो व्यक्ति त्याग का आडंबर ही ओढ़ लिया, अब उसका कुछ नहीं हो सकता. ಅದಕ್ಕೇನು ಹೇಳ್ತಾ ಇದ್ದಾರೆ? ಮೊದಲನೆಯ ಯಾವ ಹಂತ ಇದೆ ಧರ್ಮದಲ್ಲಿ ಸಾಗೋದು, ಆ ಮೊದಲನೇ ಹಂತ ಇದೆ ಸಮ್ಯಕ್ತ್ವ. ಹೇಳಿದ್ರು ಶ್ರೇಯೋ ಶ್ರೇಯಾಶ್ಚ ಮಿಥ್ಯಾತ್ವ ಸಮಂ ನಾಣ್ಯತ್ ಅನುಭೃತಂ. अभी श्लोक पढ़ रहे थे ना, न सम्यक तो समम किंचित ತ್ರೈಕಾಲೇ ತ್ರಿಜಗತ್ಯಪಿ. तो ಮೂರು ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಸಮ್ಯಕ್ತ್ವ ಇದೆ ಅಂತ ಹೇಳ್ತಾರೆ. ಮನೆ ಸಮ್ಯಕ್ ದರ್ಶನ ಮೂರು ಲೋಕದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಇದೆ. देखो ಸಮಂತಭದ್ರ ಸ್ವಾಮಿ ಎಲ್ಲಕ್ಕಿಂತ ಶ್ರೇಷ್ಠ ಸಮ್ಯಕ್ತ್ವ ಹೇಳ್ತಾ ಇದ್ದಾರೆ. और किसी को नहीं रखा, 3 लोक में कहते हैं, तीनों लोकों में श्रेष्ठ सम्यक्त्व है. और सम्यक्त्व माने होता है अपनी शुद्धा ज्ञान की शुद्धि, तन अभिप्राय बदलागोदु, शुद्धे बदलागोदु. शुद्ध माने होता क्या है? शुद्ध अंदर ಏನು? शुद्ध माने क्या? हम तो श्रद्धा माने समझते हैं ನಂಬಿಕೆ, है ना? ये अर्थ नहीं है. ನಂಬಿಕೆ ಅಂತೂ ಎಲ್ಲ ಜೀವಿಗಳಿಗಿದೆ. ಸಮ್ಯಕ್ತ್ವ ಆಗುತ್ತೇನು? ನಂಬಿಕೆ ಮಾತ್ರ ಶುದ್ಧೆ ಅಲ್ಲ. ಶುದ್ಧೆ ಅಂದರೆ ತನ್ನ ಬಗ್ಗೆ ತನಗೆ ಇರುವಂತಹ ಯಾವ ತಿಳುವಳಿಕೆ ಇದೆ ಅದು ಶುದ್ಧೆ ಇದೆ. ಯಾರಿಗೆ ಮಾತ್ರ ತನ್ನ ಜ್ಞಾನ ಒಂದು ಜೀವದ್ರವ್ಯ ಇದೆ ಅನ್ನೋ ನಂಬಿಕೆ ಇದೆ, ಅರಿವಿದೆ, ಪ್ರತಿಭಾಸ ಇದೆ, ಅನುಭವಕ್ಕೆ ಬರುತ್ತೆ, ಅದು ಶುದ್ಧ ಇದೆ. शुद्ध माने ऐसा नहीं कि किसी ने बोल दिया और हमने मान लिया. ಇದಂತೂ ನಾವು ಅನಾದಿ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಮ್ಯಕ್ತ್ವ ಆಗುತ್ತೆ ಇದರಿಂದ? ನೈ. ಸಮ್ಯಕ್ತ್ವ ಯಾವ ಜೀವಕ್ಕಾಗುತ್ತೆ? ಯಾರಿಗೆ ತನ್ನ ಒಂದು ಜ್ಞಾನ ಜೀವದ್ರವ್ಯದ ಮೇಲೆ ಇದು ನಾನು ಅಂತ ಶುದ್ಧ ಇದೆ, ಅನುಭವಕ್ಕೆ ಬರುತ್ತೆ, ಆಭಾಸ ಆಗುತ್ತೆ, ಅದು ಶುದ್ಧ ಇದೆ.
ಅದು ಹೆಂಗಿದೆ? ಮುಕ್ತ ಆಕಾಶದಂತೆ ಇದೆ ಶ್ರದ್ಧೆ. ನಮಗೆ ಶ್ರದ್ಧೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಗಮನ ಕೊಡೋದು ಅರ್ಥ ಆಗುತ್ತೆ. ಯಾವ ಜೀವಕ್ಕೆ ಭವಿಷ್ಯದ ಚಿಂತೆ ಇಲ್ಲ, ಭೂತಕಾಲದ ಚಿಂತೆ ಇಲ್ಲ. ಯಾರು ಒಂದು ಜ್ಞಾನಾತ್ಮಕ ಜೀವದ್ರವ್ಯದಲ್ಲಿ ತನ್ನತ್ವವನ್ನು ಇಟ್ಟಿದ್ದಾನೆ, ಅದು ಶ್ರದ್ಧೆ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಆಗ್ರಹಗಳಿಲ್ಲ. ಪುಣ್ಯ ಇದೆಯೋ, ಪಾಪ ಇದೆಯೋ, ಮನುಷ್ಯ ಇದ್ದಾನೋ, ತಿರ್ಯಂಚ ಇದ್ದಾನೋ, ದೇವ ಇದ್ದಾನೋ, ನರಕ ಇದ್ದಾನೋ, ಶ್ರೀಮಂತ ಇದ್ದಾನೋ, ಬಡವ ಇದ್ದಾನೋ, ಸ್ತ್ರೀ ಇದ್ದಾನೋ, ಪುರುಷ ಇದ್ದಾನೋ, ಶ್ರದ್ಧಾ ಇದೆಲ್ಲವನ್ನು ನೋಡೋದಿಲ್ಲ. ಶ್ರದ್ಧಾ ಮಾತ್ರ ಒಂದು ಜೀವದ್ರವ್ಯವನ್ನು ನೋಡುತ್ತೆ, ಅದು ಶ್ರದ್ಧೆ ಇದೆ. ಯಾರಿಗೆ ನಿರ್ಣಯ ಆಗುತ್ತೆ ನಾನು ಯಾರಿದ್ದೀನಿ ಅಂತ, ಅವನು ಮಾತ್ರ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇದೆ. ಒಳಗಡೆ ಏನು ನಡೀತಾ ಇದೆ ಅನ್ನೋದು ಯಾರಿಗೆ ಗೊತ್ತಿದೆ, ಅವನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಆತ್ಮಜ್ಞಾನ ಇಲ್ಲ, ವಿಚಾರಗಳ ಜ್ಞಾನ ಇಲ್ಲ, ಅವನು ತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಮ್ಯಕ್ತ್ವಕ್ಕೆ 8 ಅಂಗಗಳನ್ನು ತಗೊಂಡ್ಬರ್ತಾರೆ. 8 अंगಗಳು ಎಲ್ಲಿ ಕಾಣಿಸುತ್ತೆ? 8 अंग कहीं दिखाई देते? नहीं देते ना? शरीर में दिखाई देंगे? नहीं देंगे. पूजा आदि तो दिखाई देते हैं, निशंकित अंग कहाँ देखोगे? बोलो. ನಿಶಂಕಿತ ಅಂಗ ಇದೆಯಲ್ಲ, ಧರ್ಮದ ಮೊದಲನೇ ಆಧಾರ ಸಮ್ಯಕ್ತ್ವ ಇದೆ. ಸಮ್ಯಕ್ತ್ವದ ಮೊದಲನೇ ಅಂಗ ಇದೆ ನಿಶಂಕಿತ. ನಿಶಂಕ जिसको बिल्कुल ಶಂಕಾ नहीं. ಯಾರಿಗೆ ಯಾವುದೇ ವಿಷಯದಲ್ಲಿ ಸಂದೇಹ ಇಲ್ಲ, ಅವನು ಹೆಂಗೆ ಜೀವನ ಮಾಡ್ಬೋದು? पूरा जीवन नरक बना हुआ है क्योंकि बहुत सारे संदेह है हमको. कुछ मामला सही से नहीं पता हमको. क्या आज करना क्या है नहीं पता, कल करना क्या है नहीं पता. अच्छा बिजनेस बढ़ाना चाहिए नहीं बढ़ाना चाहिए नहीं पता. बढ़ाना तो क्यों बढ़ाना चाहिए नहीं पता. मंदिर आना चाहिए कि नहीं आना चाहिए पता नहीं है. सब लोग आते हैं इसलिए आ जाते हैं. अच्छा ಎಷ್ಟು ಟೈಮ್ ಕೂತ್ಕೋಬೇಕು ಗೊತ್ತಿಲ್ಲ, ಕವಿ ವಿಚಾರ ಕಿಯಾ? तो ಆಚಾರ್ಯ ಹೇಳ್ತಿದ್ದಾರೆ, ಸಮ್ಯಕ್ತ್ವದ ಮೊದಲನೇ ಅಂಗ ಇದೆ ನಿಶಂಕಿತ. ಯಾರಿಗೆ ಸಂದೇಹ ಇಲ್ಲ. ನಮ್ಮ ನಡವಳಿಕೆಯಲ್ಲೇ ಗೊತ್ತಾಗುತ್ತೆ ನಮಗೆ ಸಂದೇಹ ಇದೆ ಅಂತ. ಬೆಳಿಗ್ಗೆ ಮನೆಯಿಂದ ಜಿನ ಮಂದಿರಕ್ಕೆ ಹೊರಟುವಾಗಲೇ ಗೊತ್ತಾಗುತ್ತೆ ಸಂದೇಹ ಇದೆ. संदेह नहीं होता तो इसका चाल ही बदल जाता. क्या मन में निरंतर प्रति समय संदेह चलता है, वो बात अलग है. देखा देखी कर लेते हैं और ನೋಡಿ ಇವ್ರು ನೋಡಿ ಮಾಡಿಬಿಡ್ತೀವಿ. ಲೇಕಿನ್ ಆಚಾರ್ಯರು ಹೇಳ್ತಾ ಇದ್ದಾರೆ, ನಿಶಂಕ ಎಲ್ಲಿವರೆಗೆ ಸಂದೇಹ ಇದೆ ನಿನಗಿನ್ನೂ ಧರ್ಮದಲ್ಲಿ ಪ್ರವೇಶ ಆಗಿಲ್ಲ. ಇದನ್ನು ಮಾಡಿದ್ರೆ ಪುಣ್ಯ ಆಗುತ್ತೋ ಪಾಪ ಆಗುತ್ತೋ ಸಂದೇಹ ಯಾವಾಗಲೂ ಇದೆ. ಅಚ್ಚೆ ಇದನ್ನು ಮಾಡಿದ್ರೆ ಸುಗತಿಗೆ ಹೋಗ್ತೀನೋ ಕುಗತಿಗೆ ಹೋಗ್ತೀನೋ ಸಂದೇಹ. ಸಮಯ ಯಾರೇನ ಸಮ್ಯಕ್ ದೃಷ್ಟಿ ಈ ಥರ ಇಲ್ಲ. ಅವನ 6 ಖಂಡದ ಸಂಪತ್ತಿ ಜಯಿಸ್ಲಿಕ್ಕೆ ಹೋದರೆ ನಿಶಂಕಿತವಾಗಿ ಹೋಗ್ತಾನೆ, ಸಂದೇಹ ಇಲ್ಲ. समझ में आ रहा है ना? संदेह नहीं है बिल्कुल भी. क्यों? क्योंकि ಆತ್ಮಜ್ಞಾನ ಇದೆ, ತನ್ನ ವಿಚಾರಗಳ ಬಗ್ಗೆ ತನಗೆ ಗೊತ್ತಿದೆ. तो जा रहे, कोई चिंता का विषय नहीं है. या रामचंद्र युद्ध करने जाते हैं तो निशंकित होकर के, कोई संदेह नहीं है. ಇದು ಸಮ್ಯಕ್ತ್ವದ ಧರ್ಮದ ದಾರಿ ಇದೆ. ವಿಚಾರ तो करो. ಯಾರಿಗೆ ಸಂದೇಹ ಇಲ್ಲ ಆ ವ್ಯಕ್ತಿ ಹೇಗಿರ್ತಾನೆ? बहुत सुंदर होगा वो व्यक्ति. ಅದೇ ತರ ನಿಶಂಕಿತ್, ನಿಕಾಂಕ್ಷಿತ್,
कांक्षा, आकांक्षा किसी का नाम तो नहीं है। तो कांक्षा माने होता है ಅಭಿಲಾಷೆ, ಅಭಿಲಾಷೆ. ಅಭಿಲಾಷೆ ಎಲ್ಲಿವರೆಗಿದೆ? ಯಾವ ತರ ಅಭಿಲಾಷೆಗಳಿದೆ? ಅನೇಕ ಪ್ರಕಾರವಾಗಿ ಆತ್ಮಾನುಶಾಸನದಲ್ಲಂತೂ ಅಭಿಲಾಷೆ ಚರ್ಚೆ ನಡೀತಾನೆ ಇದೆ ವಿಸ್ತಾರವಾಗಿ. ಆದರೆ ಮುಖ್ಯವಾಗಿ ಧರ್ಮದಿಂದ ಯಾರಿಗೆ ಅಭಿಲಾಷೆ ಇದೆ? बोले नहीं प्रवेश है. ಎಷ್ಟೋ ಬಾರಿ ನಾವೇನು ಮಾಡ್ತೇವೆ, ಸಾಂಸಾರಿಕ ಕೆಲಸ ಮಾಡಿದಾಗ ಎಷ್ಟು ನಮಗೆ ನಿರೀಕ್ಷೆ ಇರುತ್ತೆ ಅದಕ್ಕಿಂತ ಜಾಸ್ತಿ ನಿರೀಕ್ಷೆ ಧರ್ಮ ಕಾರ್ಯದಲ್ಲಿ ಇರುತ್ತೆ. कितना उल्टा चल रहे हम लोग. ಮನೆ समझो, ಜಾಬ್ ಮಾಡಿದ್ರೆ 1 ಲಕ್ಷ ಸಂಬಳ ಸಿಗುತ್ತೆ ಅಂದ್ರೆ ಇಲ್ಲಿ ಧರ್ಮ ಕಾರ್ಯ ಮಾಡಿದ್ರೆ ನನಗೆ 10 ಲಕ್ಷ ಬೇಕು. ऐसा इसको कहते कांक्षा. या हम लोग परंपरे भी तो चली है. ಶಾಂತಿ ಧಾರೆಯಲ್ಲಿ ಏನು ಮಾತಾಡ್ತೀವಿ, ಏನು ಬೇಡ್ಕೋತೀವಿ? वो दुख कहो कम कहो तो नहीं करते. क्या करते? आरोग्य प्राप्ति, धन प्राप्ति. समझ में आ रहा है ना? ये क्या है? ये कांक्षा है. ये सम्यक्तु का अंग नहीं है. कांक्षा. ಯಾರಿಗಿನ್ನೂ ಆರೋಗ್ಯ ಪ್ರಾಪ್ತಿಯ ಅಭಿಲಾಷೆ ಇದೆ, ಬೋಲೆ ಶುದ್ಧ नहीं है, ಶುದ್ಧ ಮುಕ್ತವಾಗಿರುತ್ತೆ. ಜಿನ್ವಾನಿ ಹೇಳುತ್ತೆ ಅರ್ಹಂತ ಸಿದ್ಧರ ಶುದ್ಧೆ ಹಾಗೂ ಸಮ್ಯಕ್ ದೃಷ್ಟಿಯ ಶುದ್ಧೆ ಎರಡು ಸಮಾನವಾಗಿರುತ್ತೆ, ಒಂದೇ ತರ. ಮನೆ ಭಾವನಾತ್ಮಕ ಜ್ಞಾನಾತ್ಮಕವಾಗಂತೂ ಸಮ್ಯಕ್ ದೃಷ್ಟಿ ಸಿದ್ಧ ಸಮಾನ ಇದ್ದಾನೆ. वो बिल्कुल निर्मल शुद्ध मुक्त है, बिल्कुल दृष्टि मुक्त. अंತಹ ಜೀವಕ್ಕೆ ಯಾವ ಆಕಾಂಕ್ಷೆ ಇರಲಿಕ್ಕೆ ಸಾಧ್ಯ ಇದೆ? इसलिए बोलते हैं निकांक्षित. लेकिन निकांक्षित ಅಂತೂ ಹೊರಗಡೆ ಕಾಣಿಸೋದಿಲ್ಲ. तो ಸಮಾಜದಲ್ಲಿ ನಿಕಾಂಕ್ಷಿತ ಅಂಗ ಪ್ರಚಲಿತನೇ ಇಲ್ಲ, ಹೆಸರೇ ಕೇಳಿಲ್ಲ ನಾವು. रात्रि भोजन त्याग तो सुना है, निकांक्षित किसने सुना? बोलो. कंदमूल त्याग ಅಂತೂ ಕೇಳಿದ್ದೀವಿ, ನಿಶ್ಶಂಕಿತ ಯಾರು ಕೇಳಿದ್ದೀವಿ? ಪ್ರಾರಂಭ ಅಂತೂ ಇಲ್ಲಿಂದಾನೇ ಆಗೋದಿದೆ. ಯಾವ ವ್ಯಕ್ತಿ ನಿಶ್ಶಂಕಿತ ಆಗುತ್ತಾನೆ ಅವನೇ ವಾಸ್ತವಿಕವಾಗಿ ಅನ್ಯಾಯ ಅನೀತಿ ಅಭಕ್ಷ ತ್ಯಾಗ ಮಾಡ್ತಾನೆ. बाकी ने तो अग्रीमेंट कर लिया, समझ में आ रहे ना? इतना देंगे आप इतना दे दो. अभी तो ठीक है, मनुष्य हो गए, आगे का पता नहीं है, तो थोड़ा व्रत कर लेते हैं, स्वर्ग भेज देना. ठीक है ना? नहीं तो जैसा जीवन चल रहा है पता नहीं कौन से नरक में जाएंगे. तो कहते हैं थोड़ा व्रत कर लेंगे तो स्वर्ग भेज दो. अग्रीमेंट कर लिया. सम्यक तो नहीं है. सम्यक्त्वದ ಆನಂದ ವಾಸ್ತವಿಕ ಸಮ್ಯಕ್ ದೃಷ್ಟಿ ಜೀವಕ್ಕೆ ಮಾತ್ರ ಸಿಗುತ್ತೆ. ಅದು ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ನಿಶ್ಶಂಕಿತ ನಿಕಾಂಕ್ಷಿತ, ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಇದು ಎರಡೂ ಜೀವನದಲ್ಲಿ ತುಂಬಾ भर भर के भरा हुआ है. क्या? संदेह भी भर भर के भरे हुए और आकांक्षा भी बहुत भरी हुई है. अब कौन सा श्रावक है या श्राविका है? बोलो. अब न श्रावक है न श्राविका है. अब बाहर तुम कितने भी व्रत उपवास दान त्याग करते रहो ना, कितना होगा? इसका अर्थ ये बिल्कुल नहीं है कि कल से सब छोड़ दो. अच्छा है आज परमिशन मिल गया, ऐसा नहीं. आचार्य कहते हैं
ಪೆಹ್ಲೆ ಮೊದಲು ನಿನ್ನೆಲ್ಲ ಪುರುಷಾರ್ಥವನ್ನ, ನಿನ್ನ ಜ್ಞಾನ ದರ್ಶನವನ್ನ ಸರಿ ಮಾಡೋದ್ ಕಡೆಗೆ ಹಾಕು. जैसे तुम्हें पता चलेगा ना जिसने पकड़ा हुआ था वही त्याग कर रहा है, वो तो नहीं बदला. ಅರ್ಥ ಆಗ್ತಿದೆ? ಯಾರು ಗ್ರಹಣೆ ಸಂಗ್ರಹ ಮಾಡಿದ್ರು ಅವನೇ ತ್ಯಾಗ ಮಾಡ್ತಾ ಇದ್ದಾನೆ. तो बदला तो कुछ भी नहीं. जिसने पकड़ा था वही यदि बदले तो त्यागने का आवश्यकता भी नहीं होती है, अपने आप छूट जाएगा. अर्थ ಆಗ್ತಿದೆ? जब जिस बेहोशी में संग्रह हुआ था ना, जिस बेहोशी में पाप किया था उसी बेहोशी में पुण्य करोगे तो क्या होगा? दोनों बराबर है. फिर ಜೀವಕ್ಕೂ ಒಳಗಡೆಗೆ ಒಂದು ಕೂತಿದೆಯಲ್ಲ, ಯಾವುದು ಪುಣ್ಯ ಪಾಪವನ್ನ ಮಾಡಿಸ್ತಾ ಇದೆ, ಯಾವುದು ಪರಿಗ್ರಹ इकट्ठा करा रहा है, उसको तो देखो पहले अंदर ऐसा कौन बैठा हुआ है जो हर समय तुम्हें बोलता है कि ये परिग्रह करो, वो करो, ये पाप करो. ये कौन है जो अंदर बार बार बोलता रहता है? ಅವನ ಕಡೆ ಅಂತೂ ಗಮನ ಇಲ್ಲ, ಖಾಲಿ ಬಾಹರ್ ಬಾಹರ್. ಮನೆ ಒಳಗಡೆ ಕಳ್ಳ ಇದ್ದಾನೆ, ಮನೆ ಸುತ್ತ ಕಂಪೌಂಡ್ ಕಟ್ತಾ ಇದ್ದಾನೆ. क्या होगा इसका? समझ में आ रहे ना? तो अज्ञानी अवस्थे ಹೀಗೆ ಆಗುತ್ತೆ. इसलिए ज्यादातर धार्मिक व्यक्ति विचित्र दिखता है. क्यों विचित्र दिखता है? क्योंकि अंतरंग में तो सुधार हुआ नहीं, बाहर सुधार करने चले, इसलिए वो विचित्र दिखता है. अब देखो ಎಲ್ಲೆಲ್ಲಿ ಎಷ್ಟು ಶ್ರದ್ಧಾರಹಿತ ಮಾತ್ರ ಆಡಂಬರದ ಧರ್ಮ ಇದೆ, ಅಲ್ಲೆಲ್ಲ ಏನಾಗುತ್ತೆ? आप इतिहास उठा करके देखो, ಎಲ್ಲಿ ಕಟ್ಟರ್ ಧರ್ಮ होता है वहां क्या होता है? ಕುರೀತಿಗಳು, ಕುಆಚಾರಗಳು, ಭರಭರಕೆ. ಯಾಕಾಗುತ್ತೆ? ಯಾಕಂದ್ರೆ ಅಂತರಂಗ ವಿಚಾರಗಳ ಕಡೆಗೆ, ಜೀವ ಕಡೆಗೆ, ಜ್ಞಾನದ ಕಡೆಗೆ ಗಮನನೇ ಇಲ್ಲ. देखो ಸಮಂತಭದ್ರ ಸ್ವಾಮಿಯ ಉಪಕಾರ ಎಷ್ಟಿದೆ ಅಂತ. ಅಂಗಗಳು ಎಷ್ಟು ಮನೋವೈಜ್ಞಾನಿಕವಾಗಿದೆ. ಹೇಳ್ತಾರೆ, ಮೊದಲು ಸಂದೇಹಗಳಿಂದ ರಹಿತ ಆಗು. ನಾವೆಲ್ಲ ವ್ರತ ಉಪವಾಸಗಳ ಪ್ರಯತ್ನ ಏನೋ ಮಾಡಿದ್ದೇವೆ, ಆದರೆ ನಮ್ಮ ಸಂದೇಹಗಳನ್ನು ದೂರ ಮಾಡೋ ಪ್ರಯತ್ನ ಮಾಡಿದ್ದೀವೇನು? ऑनेस्टली तो कहते हैं अपना संदेह दूर करो, धर्म में आगे बढ़ेंगे. निर्विचिकित्सा, निर्विचिकित्सा ಜಿಗುಪ್ಸೆ. तो ಜಿಗುಪ್ಸೆ ಯಾವ್ದ್ಯಾವ್ದರಿಂದ ಆಗುತ್ತೆ? ಧಾರ್ಮಿಕ ವ್ಯಕ್ತಿ ಮಾತ್ರ ಅಲ್ಲ, ಯಾವ್ಯಾವ ವಸ್ತುಗಳಲ್ಲಿ ಇವನಿಗೆ ಜಿಗುಪ್ಸಾ ಭಾವ ಬರುತ್ತೆ, ಇಷ್ಟ ಭಾವ ಮತ್ತು ಜಿಗುಪ್ಸಾ ಭಾವ, ಅನಿಷ್ಟ ಭಾವ, ಒಲೆ ಇದು ಸಮ್ಯಕ್ ದೃಷ್ಟಿಯ ಲಕ್ಷಣ ಇಲ್ಲ. ನಮಗೇನಾದರೂ ನೋಡಿ ಜಿಗುಪ್ಸೆ ಬರ್ತಾ ಇದೆ, ಯಾವುದಾದ್ರೂ ವ್ಯಕ್ತಿಯನ್ನು ನೋಡಿ ವಿಶೇಷವಾಗಿ, बोले नहीं तुम तो, ನಾನು ಹೇಳಿದ್ನಲ್ಲ, तुम तो चमार हो फिर, ना जो चमड़ी देखता है वो चमार है. तो फिर ನಿರ್ವಿಚಿಕಿತ್ಸಾ ಅಂಗ ಹೇಳುತ್ತೆ, ಯಾವ ವ್ಯಕ್ತಿಗೆ ದೇಹ ಕಾಣಿಸ್ತಾ ಇದೆ वो श्रावक नहीं है, वो श्राविका भी नहीं है. यदि तुम देह देख करके जीव का निर्णय करते हो, तुम सम्यक दृष्टि, बिल्कुल सम्यक दृष्टि के अधिकारी भी नहीं हो. यदि देह दिखता है, जीव नहीं दिखता, यदि देह मात्र दिखता है, अंदर का ज्ञान, दर्शन, चारित्र कुछ नहीं दिखता, अंदर के रत्न नहीं दिखते, बोले ये श्रावक होने का अधिकारी भी नहीं है. श्रावक का जीवन कैसे होना चाहिए
किसी व्यक्ति को कैसा देखना चाहिए। घर में बहू या दामाद लाना हो तो कैसे लाएंगे, कैसे लाते? शरीर देख के। यही तो सिलेक्शन होता है, और क्या होता है? शरीर को ही तो देखते हैं, और क्या देखते हैं? बोले कितने लोग इस सभा में हैं जिसने शरीर नहीं देखा? गुण कहां दिखाई देते हैं? और गुण, अच्छा गुण भी देखते हैं तो कौन से गुण देखते हैं? खाना बनाती कि नहीं बनाती, ये गुण है? ये मजदूर के गुण है? ये जीव के गुण है? बोलो। किसी ने देखा कितने घंटे स्वाध्याय करती है? नहीं देखा। तो ये लक्षण है सम्यक दृष्टि श्रावक का। बिल्कुल सही बता रहा हूं मैं। श्रावक श्राविका के लक्षण है ये जो दूसरे लक्षण पढ़े ना हमने बाहर के, वो बाजू में रखो। अभी पहले अंतरंग तो सुधार करे, बाकी के व्रत अपने आप आ जाते हैं। मैं कितने बार बोला, जब लॉकडाउन में स्वाध्याय चल रहा था तो बहुत लोगों के फोन आए मुझे, मात्र बूढ़ों के नहीं। क्योंकि बाकी के लोग भी घर पे बैठे थे, सब सुनते थे। तो कहते हैं ವಸ್ತುಗಳ ಅವಶ್ಯಕತೆನೇ ಅನಿಸ್ತಾ ಇಲ್ಲ, ಮನೇಲಿ ವಸ್ತುಗಳು ತುಂಬಾ ಅನಿಸ್ತಾ ಇದೆ, अपने आप ही व्रत कुछ नहीं लिया। इसको कहते हैं ज्ञान का प्रभाव, दर्शन का प्रभाव। अपने आप ही जीवन ऐसा बन जाए कि तुम्हें बहुत वस्तुओं की आवश्यकता नहीं लगे तो बहुत पाप होगा ही नहीं, तन्निंद ताने जीवन पुण्यमय आगತ್ತೆ। तो निर्विचिकित्सा अंग हेಳುತ್ತೆ, श्रावक हो या श्राविका हो, यदि दृष्टि शरीर पर है तो श्रावक नहीं है। फुल स्टॉप। ನಾವು ಎಲ್ಲೂ ಇನ್ನೂ ಮುನಿ ಅವಸ್ಥೆಗೆ ಹೋಗಿಲ್ಲ, ಶ್ರಾವಕರ ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರು ಒಂದೊಂದು ಅಂಗಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಒಂದೊಂದು ತಿಂಗಳು ಚರ್ಚೆ ಮಾಡಿದ್ರೂ ಕಡಿಮೆ ಇದೆ. ऐसा है विषय। तो निशंकित, निकांक्षित, निर्विचिकित्सा, अमूढ़ दृष्टि। मूढ़ दृष्टि माने क्या होता है? मूढ़ माने क्या होता है? मूढ़ माने मूर्ख। ಮೂರ್ಖ ಅಂದ್ರೆ ಯಾರು? ಮೂರ್ಖ ಅಂದ್ರೆ ಯಾರಿಗೆ ಕಾರಣ ಇಲ್ಲದೆ ಕೆಲಸ ಮಾಡ್ತಾನೆ ಅವನು ಮೂರ್ಖ. ಆಚಾರ್ಯ ಹೇಳ್ತಾ ಇದ್ದಾರೆ, ಅಮೂಢ ದೃಷ್ಟಿ, ಯಾರ ದೃಷ್ಟಿಯಲ್ಲಿ ಮೂಢತೆ ಇಲ್ಲ. ಮೂಢತೆ ಏನೇನು ಹೇಳಿದ್ರು? ಲೋಕ ಮೂಢತಾ, ದೇವ ಮೂಢತಾ, ಶಾಸ್ತ್ರ ಮೂಢತಾ ಅಥವಾ ಗುರು ಮೂಢತಾ, ಏನ? तो ಲೋಕ ಮೂಢತಾ ಏನಿದೆ? ನಾವು ಲಾಸ್ಟ್ ಸ್ವಾಧ್ಯಾಯದಲ್ಲಿ ಚರ್ಚೆ ಮಾಡ್ತಿದ್ವಲ್ಲ, लोक धर्म। तो लोक धर्म को लोक मूढ़ता कहते हैं। ಯಾವ ಲೋಕ ಧರ್ಮ ಇದೆಯಲ್ಲ, ಲೋಕ ಧರ್ಮ ಅಂದ್ರೆ क्या? ಲೋಕದಲ್ಲಿ ಪ್ರಪಂಚದಲ್ಲಿ ಯಾವುದಕ್ಕೆಲ್ಲ ಧರ್ಮ ಅಂತಾರೆ ಅದೆಲ್ಲ ಮೂಢತೆ ಇದೆ। ऐसा वो मूढ़ता है और कुछ नहीं। जैसे अभी तो क्या है? डर लग रहा है बोलने में। अब जहां पर मूढ़ता होती है ना, तो जीव को विचार नहीं होता। समझ में आ रहा है? यल्ली मूढ़ते ಇದೆ ಅಲ್ಲಿ विचार ही ಇಲ್ಲ, विचार बिल्कुल बंद हो जाते हैं। जैसे अभी गवर्नमेंट का रिपोर्ट आया, क्या कि गंगा का पानी पीना तो छोड़ो, छूने लायक भी नहीं है। अभी आया हुआ रिपोर्ट, तो लोग कहते तुम्हारा रिपोर्ट बकवास है। क्यों? क्योंकि मूड है ना,
ಎಲ್ಲಿ ಮೂಢತೆ ಇರುತ್ತೆ ಅಲ್ಲಿ ವಿಚಾರ ಇರೋದಿಲ್ಲ, वो विचार नहीं होता फिर, इसी को मूढ़ता कहते हैं. ನಾವು ಯಾವಾಗ ಯಾವಾಗ ಮೂಢತೆ ಮಾಡ್ತೀವಲ್ಲ ಅವಾಗ ವಿಚಾರ ಇರೋದಿಲ್ಲ. ಈಗ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ನಾವು ಕೇಳ್ತೀವಲ್ಲ ಹಿಂಗ್ಯಾಕೆ ಮಾಡಿದ್ರಿ ಅಂತ. ಯಾವಾಗ ಮೂಢತೆ ವಿಚಾರ ಬರುತ್ತೆ ಅವಾಗ ಪ್ರಶ್ನೆ ಮಾಡೋದಿಲ್ಲ ನಾವು, प्रश्न सब बंद हो जाते हैं, उसको कहते हैं मूढ़ता. देव मूढ़ता. देव मूढ़ता क्या होती है कि ಇವನೇ ಕಲ್ಪನೆಯಿಂದ ದೇವರನ್ನ ಸೃಷ್ಟಿ ಮಾಡ್ದ. कल्पना से देव की सृष्टि करी कि नहीं करी, किसने करी और किसने नहीं करी, ಯಾರ್ಯಾರು ಮಾಡಿದೀವಿ ಯಾರ್ಯಾರು ಮಾಡಿಲ್ಲ. ನಮ್ಮ ಕಲ್ಪನೆಯಿಂದ ದೇವನ ಸೃಷ್ಟಿ, ಭಗವಂತನ ಸೃಷ್ಟಿ सबने किया है, अभी भी करते हैं. अच्छा, ಯಾರಿಗಾದ್ರೂ ಕೇಳಿದ್ರೆ ಅರ್ಹಂತ ಪರಮೇಶ್ವರ ಅಂದ್ರೆ ಯಾರು ಹೆಂಗೆ ಹೇಳ್ತೀವಿ? ಪರಿಭಾಷೆ ಒಂದು ಬಿಟ್ರೆ ವರ್ಣನೆ ಮಾಡು ಅಂತ ಹೇಳಿದ್ರೆ ಏನು ಮಾಡ್ತೀವಿ? अपनी कल्पना से करते. ಇದು ದೇವ ಮೂಢತೆ ಇದೆ. मूढ़ते या फिर कह लो मने देवरू, है ना. ये क्या है? जैसे तुमने अग्रीमेंट कर लिया हो भगवान के साथ. ಈ ಶಬ್ದನೇ ತುಂಬಾ ವಿಚಿತ್ರ ಅನಿಸುತ್ತೆ ನನಗೆ. कैसे? जैसे घर जमाई, मतलब कैसे शब्द कैसा ही है, बोल कैसे लेते हैं हम लोग. देव भगवान घर का होता है, इसको कहते हैं मूढ़ता, क्योंकि विचार ही नहीं है, विचार नहीं होता तो मूढ़ता. या फिर गुरु या ಶಾಸ್ತ್ರ. तो ಶಾಸ್ತ್ರ ಯಾವುದಕ್ಕೆ ಅನ್ನೋದು ಅಥವಾ ಗುರು ಯಾರಿಗನ್ನೋದು? ಸಂಸಾರದಲ್ಲಿ ಎಷ್ಟು ಪ್ರಕಾರದ ಗ್ರಂಥಗಳಿದೆ. तो सबको तो शास्त्र नहीं बोलते. शास्त्र बोलते हैं जहां पर जीव को वैराग्य मिले वो शास्त्र. यदि वैराग्य नहीं मिले वो शास्त्र नहीं है, वही शास्त्र है. नहीं तो बहुत लोगों ने बहुत कुछ लिखा. मैंने बोला ना, भक्तांबर तो ಮಹಾಂತಂಗ ಸ್ವಾಮಿನೇ ಲಿಖ. ಅದಾದ್ಮೇಲೆ ಜನರು ಏನ್ ಮಾಡಿದ್ರು? ಆ ಭಕ್ತಾಂಬರನ್ನ ಇಟ್ಕೊಂಡು ಯಂತ್ರಗಳನ್ನ, ಮಂತ್ರಗಳನ್ನ, ತಂತ್ರಗಳನ್ನ सब लिखा, वो भी संस्कृत में. तो संस्कृत में होने से पूज्य नहीं हो जाता. ये देव मूढ़ता या गुरु मूढ़ता. ಇದು ಶ್ರಾವಕನ ಸಾಮಾನ್ಯ ಲಕ್ಷಣ ಇದೆ. ಇದಿಲ್ಲದೆ ದಾರಿ ಮುಂದಕ್ಕೆ ಹೋಗೋದಿಲ್ಲ. ऐसा मिनिमम क्वालिफिकेशन, इसके बिना कुछ नहीं होगा. और ಇದಿಲ್ಲ ಅಂದ್ರೆ ತಿಳ್ಕೊಳ್ಳೋದು ನಾವು ಧರ್ಮದಲ್ಲಿ ಎಲ್ಲೂ ಇಲ್ಲ, ಇನ್ನು ಎಲ್ಲೂ ಪ್ರವೇಶ ಮಾಡಿಲ್ಲ, कहीं प्रवेश नहीं हुआ. तो ಅಮೂಢ ದೃಷ್ಟಿ उपगूहन. उपगूहन ಅಂದ್ರೆ ಏನು? उपगूहन माने क्या होता है? उपगूहन माने ದೋಷಗಳನ್ನ, है ना. तो सम्यक दृष्टि ಲಕ್ಷಣ ಏನಿದೆ कि ಗುಣಗಳನ್ನ ಹೇಳೋದು, ದೋಷಗಳನ್ನ ಮುಚ್ಚಿಡೋದು. ಅಂದ್ರೆ ऐसा नहीं कि मायाचार करते हैं. ಮುಚ್ಚಿಡೋದು ಅಂದ್ರೆ सार्वजनिक नहीं करते, ऐसा है ना. सार्वजनिक नहीं करना. क्यों नहीं करना? कि सार्वजनिक करेंगे तो जीव और धर्म से भटक सकता है. ये सम्यक दृष्टि लक्षण ಇದೆ. और श्रावक श्राविकीಗಳಲ್ಲಿ ಜಾಸ್ತಿ ಏನು ನಡೆಯುತ್ತೆ? यही चलता है, नहीं चलता. श्रावक हो या श्राविका हो, क्या चलता है? वो कितना पापी है और मैं कितना पुण्यवान हूं, ये तो चलता है. ನಾನು ಎಷ್ಟು ಧರ್ಮ ಮಾಡ್ತೀನಿ और ಎಷ್ಟು ಅಧರ್ಮ ಮಾಡ್ತಾರೆ. ये उपगूहन अंग का
बिल्कुल क्या कहें, जैसे ಸಮಾಜದಲ್ಲಿ ಪದಗಳಿದೆ, ಎಲೆಕ್ಷನ್ಗಳು ನಡೆಯುತ್ತೆ, ಮತ್ತೊಂದು ನಡೆಯುತ್ತೆ. आचार्यर उपदेश ಇದೆ ಈ श्रावक जीवन कैसा चले. वो कहते हैं उपगूहन, यदि दोष है तो अकेले में बुलाओ, गुण है तो सार्वजनिक करो. तो ಇದರಿಂದ ಏನಾಗುತ್ತೆ, ಧರ್ಮದ ಏಳಿಗೆ ಆಗುತ್ತೆ, धर्म की उन्नति होती है. और जिस जीव को धर्म की उन्नति करनी है उसको यही करना है. अब जो जो ये नहीं करते, वो मुंह से बोलते तो है कि धर्म को आगे बढ़ाना है, लेकिन वो सब क्या करते हैं. अब देखो रत्नाकर वर्णी कथे ಗೊತ್ತಿದೆ ಎಲ್ಲರಿಗೂ. ರತ್ನಾಕರ ಶತಕ, ನಿರಂಜನ ಶತಕವನ್ನು ಓದಿದ್ರೆ ಗೊತ್ತಾಗುತ್ತೆ ರತ್ನಾಕರ ವರ್ಣಿ ಎಂತಹ ಆಧ್ಯಾತ್ಮಿಕ ವ್ಯಕ್ತಿ ಅಂತ. ಆದರೆ ರತ್ನಾಕರ ವರ್ಣಿ ಜೀವನದಲ್ಲಿ ಏನಾಗುತ್ತೆ, ಜೈನರು ನಿಂದನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರತ್ನಾಕರ್ ಹೇಳಿದ್ದು ಧರ್ಮ ಬಿಟ್ಟು ಹೋಗ್ಬಿಡ್ತಾರೆ. ಸೋಮೇಶ್ವರ ಶತಕವನ್ನು ಬರೀತಾರೆ. ಯಾರು? रत्नाकर वर्णी. ये किसका घाटा हुआ? ಒಂದು ಅದ್ಭುತವಾದಂತಹ ಜ್ಞಾನಿ ಜೀವ ಧರ್ಮವನ್ನು ಬಿಟ್ಟು ಮತ್ತೊಂದು ಕಡೆಗೆ ಹೋಯಿತು. ये कितना अन्याय हुआ. क्यों हुआ? ಉಪಗೂಹನ ಇಲ್ಲ. ತುಂಬಾ ಜನರು ಕೇಳ್ತಾರೆ ಪ್ರಶ್ನೆನ, ಧರ್ಮ ಮುಂದೆ ಹೆಂಗೆ ಹೋಗುತ್ತೆ, ಎಲ್ಲಿವರೆಗೆ 8 ಅಂಗಗಳು ಬರೋದಿಲ್ಲ कोई धर्म आगे नहीं बढ़ने वाला. ಕಟ್ಟಡಗಳನ್ನು ಕಟ್ಟೋದ್ರಿಂದ, ದೊಡ್ಡ ಪ್ರೋಗ್ರಾಮ್ಗಳು ಮಾಡೋದ್ರಿಂದ ಧರ್ಮ ಮುಂದಕ್ಕೆ ಹೋಗೋದಿಲ್ಲ. ಧರ್ಮ ಮುಂದಕ್ಕೆ ಹೋಗುತ್ತೆ ಈ 8 ಅಂಗಗಳಿಂದ. अष्ट अंग के कारण से धर्म बढ़ेगा. और ಅಷ್ಟಾಂಗಗಳಿಲ್ಲ ಅಂದರೆ ಧರ್ಮ ನಾಶ ಆಗುತ್ತೆ, धर्म भ्रष्ट आगुत्ते. तो सदैव ये ख्याल में रखना चाहिए कि उपगूहन करे, एक दूसरे का धर्म बढ़ाए, है ना. ಆಮೇಲೆ ಸ್ಥಿತೀಕರಣ ಹೇಗೆ ಮಾಡೋದು? ಸ್ಥಿತೀಕರಣ ಜैसे समझो ಒಬ್ಬ ವ್ಯಕ್ತಿ ತುಂಬಾ ಧಾರ್ಮಿಕ ಇದ್ದ, ಧರ್ಮ ಬಿಟ್ಟು ದೂರ ಹೋದ, ಏನು ಮಾಡೋದು? ಕರ್ತವ್ಯ है ना साधर्मी व्यक्ति का. ಈ ಕರ್ತವ್ಯ ಅಂತೂ ನಾವೆಲ್ಲರೂ ಮರೆತು ಬಿಟ್ಟಿದ್ದೇವೆ. ಅಧರ್ಮ ಆगे बढ़ेगा तो कैसे बढ़ेगा बोलो. ಒಂದು ಜೀವ ಧರ್ಮವನ್ನು ಬಿಟ್ಟು ದೂರ ಹೋದರೆ ಆ ಜೀವಿಯನ್ನ ಮತ್ತೊಮ್ಮೆ ಧರ್ಮದ ಕಡೆಗೆ ಕರ್ಕೊಂಬರುವಂತಹ ಕರ್ತವ್ಯ ಶ್ರಾವಕ್ ಶ್ರಾವಿಕ ಇನ್ಕಾ ಹೋತಾ ಹೈ. ನಾವು ಜೀವನದಲ್ಲಿ ಯಾರಿಗಾದ್ರೂ ನೆನಪಿದೆಯೇನೋ, ಯಾರನ್ನಾದ್ರೂ ವಾಪಸ್ ಧರ್ಮಕ್ಕೆ ಕರ್ಕೊಂಬಂದಿದ್ದೀವಿ ಅಂತ? ಎಷ್ಟು ಜನರಿಗೆ ಜ್ಞಾಪಕ ಇದೆ? किसी को याद नहीं. अब स्वयं विचार करो हम कितना सम्यक्त्व के पास में है. अर्थ ಆಗ್ತಿದೆ? यदि एक भी जीवन में ऐसा उदाहरण नहीं मिलता तो सोचो सम्यक्त्व के हम कितने अधिकारी हैं. ನಮಗೆ सम्यक्त्वದ ದಾರಿಯಲ್ಲಿ ಸಾಗುವ ಅಭಿಲಾಷೆ ಎಷ್ಟಿದೆ? ಬಿಲ್ಕುಲ್ नहीं है. खाली ಮಾತಾಡ್ತಾ ಇದ್ದೀವಿ ನೀವು ಬಾಯಿಂದ सम्यक्त्व ಬೇಕು ಅಂತ. नहीं तो एक तो उदाहरण मिलता कि इतने जीव को मैंने धर्म में लगाया. क्यों नहीं है ऐसा उदाहरण? और ऐसा उदाहरण नहीं है, इसका अर्थ ही है कि तुम सम्यक्त्व से बहुत दूर हो, बहुत दूर. ये ಜೀವನ ಮನುಷ್ಯ ಭಾವ ಏನು ಸಿಕ್ಕಿದೆ, ಈ 8 ಅಂಗಗಳ ಪ್ರಗಟ ಆಗಲಿಲ್ಲ ಅಂದರೆ ನಿರರ್ಥಕ ಇದೆ.
ऐसा समझो। यह मानुष जन्म, ये जो मनुष्य जन्म है फिर मिलना बहुत मुश्किल है। 8 ಅಂಕಗಳನ್ನು ಪಡ್ಕೊಳ್ಳೋದೇನು ಕಷ್ಟ ಇಲ್ಲ. पुरुषार्थ ಮಾಡಿದ್ರೆ 8 अंग प्रकट हो सकते हैं. और ನಾನು ಏನಂತಾರೆ ಪ್ರಿಕಾಷನರಿ ಡಿಕ್ಲರೇಷನ್ ಕೊಡ್ತಾ ಇದ್ದೀನಿ. 8 ಅಂಗಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಯಾವ ವ್ರತ ಮಾಡೋಕ್ಕಿಂತನೂ ಕಷ್ಟ ಇದೆ. तुम जितना भी उत्कृष्ट तप कर सकते हो उस सबसे कठिन बात है, सबसे कठिन बात. ಎಷ್ಟು ಜೀವನದಲ್ಲಿ ಸಂಪಾದನೆ ಮಾಡಿದೀವಿ, ಎಲ್ಲ ದಾನ ಮಾಡಿದ್ರೂ ಕಷ್ಟ ಇಲ್ಲ. ಆದರೆ 8 ಅಂಗಗಳನ್ನು ಪ್ರಕಟ ಮಾಡ್ಕೊಳ್ಳೋದು ಅದಕ್ಕಿಂತ ಕಷ್ಟ ಇದೆ. इतना कठिन काम है, लेकिन स्वाश्रित काम है. ನಿನ್ನ ಕೈಯಲ್ಲಿರೋ ಕೆಲಸ ಇದೆ. ಎಷ್ಟು ನೈತಿಕವಾಗಿ ಪ್ರಯತ್ನ ಮಾಡ್ತೀವಿ उतना जल्दी मिल सकता है. तो स्थितिकरण माने होता है जीवों को धर्म में लगाना, और जीवों को धर्म में लगाया जाता है वैयक्तिक संबंध बना करके. क्या बड़े बड़े प्रोग्राम बनाकर तो ठीक है, वो भी प्रभावना है, लेकिन उसमें हमें अभिलाषा ये होनी चाहिए कि धर्म की प्रभावना हो, तब ಸ್ಥಿತೀಕರಣ. ಜೀವಿಗಳನ್ನು ನೋಡಿ करुणे बरुत्तेनो. ऐसा कभी लगा कि ये जीव धर्म में नहीं आता, बेचारा कितना दुखी होगा, ऐसा लगना चाहिए. सम्यक दृष्टि ಹಿಂಗೆ ಅನಿಸುತ್ತೆ. ಅದು ಸ್ಥಿತೀಕರಣ ಇದೆ. और वात्सल्य, वात्सल्य तो क्या ही कहे. वात्सल्य ಅಂದ್ರೆ ಏನು? अत्यंत निस्वार्थवाದಂತಹ ಪ್ರೀತಿ, उसको कहते हैं वात्सल्य. ವಾತ್ಸಲ್ಯ ಮಾನೆ ನೈಸರ್ಗಿಕವಾದ ಪ್ರೀತಿ. ನೈಸರ್ಗಿಕವಾದ ಪ್ರೀತಿ ಯಾರ ಜೊತೆಗಿರುತ್ತೆ? समझो, ಇಬ್ರು ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಜೊತೆ ಜೊತೆಗೆ ಹೋಗ್ತೀವಲ್ಲ, ऐसा. ಸಂಸಾರದಲ್ಲಿ ಯಾವ ಪ್ರೀತಿ ಇದೆ ಅದಂತೂ ಸ್ವಾರ್ಥ ಪ್ರೀತಿ ಇದೆ. स्वार्थ ಇಲ್ಲದಿರೋ ಪ್ರೀತಿ ಯಾವುದಿದೆ? कोई दे सकता है उदाहरण? बिना स्वार्थ, स्वार्थ रहित संबंध संसारದಲ್ಲಿ ಯಾವುದಿದೆ? कोई नहीं है ना. आचार्य कहते हैं साधर्मी संबंध स्वार्थ रहित संबंध ಇದೆ. जीवन में ऐसा एक तो संबंध हो जो स्वार्थ से भिन्न हो, जिसमें कोई स्वार्थ ना हो. नहीं तो बाकी सारे संबंध तो स्वार्थ ही स्वार्थ है, उसमें कोई आनंद नहीं है. ऐसा कोई जीव है महाराज जी ने बताओ ना, तो बिना स्वार्थ का कोई है जीव ऐसा? है ना. तो वही कहते हैं कि जो स्वार्थी जीव है वो मात्र संसार में संबंध स्थापित करता है, और जो निस्वार्थी जीव है वो साधर्मियों से संबंध स्थापित करता है ना. वो साधर्मियों का धर्म बढ़ाता है, कष्ट दूर करता है, इस प्रकार से अपना वात्सल्य दिखाता है. और वात्सल्य उपकार नहीं होता, वात्सल्य वात्सल्य होता है. ಯಾವ ರೀತಿ ಹಸು ತನ್ನ ಕರುವನ್ನು ಪ್ರೀತಿ ಮಾಡುತ್ತೆ, तो ಹಸು ಕರು ಪ್ರೀತಿ ಮಾಡಿದ್ರೆ ಕರು ಮೇಲೆ ಉಪಕಾರ ಮಾಡ್ತಾ ಇಲ್ಲ, ನೈಸರ್ಗಿಕ ಪ್ರೀತಿ ಇದೆ. ऐसा वात्सल्य भाव है ना. ಹಿಂಗೆ ಸಂಕ್ಷಿಪ್ತವಾಗಿ ನಮ್ಮ ಚರ್ಚೆ ಮೊದಲನೇ ಅಧಿಕಾರದ ಮೇಲೆ ಆಗಿದೆ. ವಿಸ್ತಾರವಾಗಿ ಯಾರಿಗೆ ತಿಳಿಯೋದಿದೆ ಚರ್ಚೆ ಆಗಿದೆ ಏನ. ಮತ್ತು ನಿಮ್ಮೆಲ್ಲರ ಏನಂತಾರೆ ಪುಣ್ಯೋದಯದಿಂದ ಅದು ರೆಕಾರ್ಡ್ ಆಗಿದೆ. ಯಾರಿಗೆ ವಿಸ್ತಾರದಿಂದ ಕೇಳೋದಿದೆ ಅವರು ಕೇಳ್ಬೋದಿದೆ.